ಸೊ ಜೈ ಹಿಂದ್ ಟೈಗರ್ಸ್. ಇವತ್ತಿನ ದಿವಸ ನಾವು RRB NTPC ಗ್ರ್ಯಾಜುಯೇಟಲ್ಲಿ ಎಂಥ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅಂತ ನೋಡೋಣ. ಸೊ ನಾವು ಫಸ್ಟಿಂದ 1 to ಎಲ್ಲ ಒಂದು ಶಿಫ್ಟಲ್ಲಿ ಎಷ್ಟು ಕ್ವಶನ್ಸ್ ಬಂದಿರೋದು ಫಸ್ಟ್ ನಾನು ಶೋಕೇಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಯಾವ ಥರ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಸೊ ಫಸ್ಟ್ ನೋಡೋಣ, ಇದು ಅಲ್ಜಿಬ್ರಾ ಮೇಲೆ 1 + 1/a = 3 ಆದರೆ a to the power 6 + 1/a to the power 6 = ಏನಾಗತ್ತೆ ಅಂತ ಕೇಳ. ಸೊ ನೆಕ್ಸ್ಟ್ ನೋಡಿರಿ ಯಾವ ಥರ ಪ್ರಶ್ನೆ ಅದ. ಸೊ ಎರಡನೇ ಪ್ರಶ್ನೆ, ಒಂದು ವಜ್ರದ ಪ್ರತಿ ಬದಿ ವಜ್ರಾಕೃತಿ ಅಂತ ನಿಮಗೆ ತೋರಿಸ್ತೀನಿ. ಇದು ಮೆನ್ಸುರೇಷನ್ ಮೇಲೆ ಬರ್ತಕ್ಕಂಥ ಪ್ರಶ್ನೆ. ಇದು ಇದರ ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಮೂರನೇ ಪ್ರಶ್ನೆ 100 men have, ಇದು ಟೈಮ್ ಆ್ಯಂಡ್ ವರ್ಕ್ ಮೇಲೆ. ಸೊ ನೆಕ್ಸ್ಟ್ ನೋಡಿ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ. ಸೊ ಇದು ನೋಡಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ, ಸರಳ ಬಡ್ಡಿ ಮೇಲೆ. ಸೊ ಇದು ಯಾವುದು ಚಾಪ್ಟರ್ ಮೇಲೆ, ಟ್ರಯಾಂಗಲ್ ಮೇಲೆ. ಇದು ಕೂಡ ಮೆನ್ಸುರೇಷನ್, 2D ಮೆನ್ಸುರೇಷನ್ ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆ ನೋಡಿ, ಇದು ಸರ್ಡ್ಸ್ ಆ್ಯಂಡ್ ಇಂಡೈಸಸ್ ಅಂತ. ಸೊ ಪವರ್ಗಳನ್ನ ಇಕ್ವೇಟ್ ಮಾಡಬೇಕು, ನೋಡೋಣ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಕಂಪೌಂಡೆಡ್ ಅನ್ಯುವಲ್ ಇದೆ. ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಯಾವ ರೀತಿ ಶಾರ್ಟ್ಕಟಾಗಿ ಬಿಡಿಸು ಅಂತ. ಇಷ್ಟು ಉದ್ದ ಇರ್ಬೋದು ಪ್ರಶ್ನೆ, ಬಟ್ ಯಾವ ರೀತಿ ಶಾರ್ಟ್ಕಟ್ ಅಂತ ನಾವು ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡಿ, ಇದು ಅಲ್ಜಿಬ್ರಾ ಮೇಲೆ. ಒಂಥರ ಅಲ್ಜಿಬ್ರಾ ಅಂತ ಹೇಳ್ಬೋದು, ಒಂಥರ ಸಿಂಪ್ಲಿಫಿಕೇಶನ್ ಅಂತ. ಇಂಥ ಪ್ರಶ್ನೆಗಳು ತುಂಬ ಬರ್ತಿರ್ತವೆ NTPCಲಿ. AQ + BQ + CQ - 3ABC ಅಂತ ಅದ. AQ + BQ + CQ - 3ABC = a + b + c ಇಂಟು ಬ್ರಾಕೆಟ್ a² + b² + c² - 3ab - 3bc - 3ac. ಈ ಥರ ಫಾರ್ಮುಲಾ ನೀವು ನೆನ್ಪಿಡ್ಬೇಕಾಗತ್ತೆ. ಇದು ಪೈಪ್ ಆ್ಯಂಡ್ ಸಿಸ್ಟರ್ ಮೇಲೆ, ಅಂದರೆ ಇವರು ಒಂಥರ ನಾವು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಿಸಿದಂಗೆ. ಸೊ ಈ ಪ್ರಶ್ನೆ ನೋಡಿ, ಇದು ಸಿಲಿಂಡರ್ ಮೇಲೆ ಅಂದರೆ ಸಿಲಿಂಡರ್ ಅಂತ ಹೇಳಿದರೆ ನಾವು ಮೆನ್ಸುರೇಷನ್ ಅಂತೆ. ಸಿಲಿಂಡ್ರು, ಕೋನು, ಹೆಮಿಸ್ಫೇರು, ಸ್ಪೇರು, ಕ್ಯೂಬು, ಕ್ಯೂಬೈಡು ಗೊತ್ತಿರ್ಬೇಕು ನಿಮ್ಗೆ. ಸೊ ನೆಕ್ಸ್ಟ್ ನೋಡಿ, ಇದು ಮತ್ತು ಪೈಪ್ ಆ್ಯಂಡ್ ಸಿಸ್ಟರ್. 2 people A and B ಸ್ಟಾರ್ಟ್ ರನ್ನಿಂಗ್. ಸೊ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ರೇಸ್ ಅಂತ ಬರುತ್ತೆ. ಸೊ ಸರ್ಕ್ಯುಲರ್ ರೇಸ್ ಅಂತ ಹೇಳ್ತೀವಿ. ಯಾವ ರೇಸು? ಸರ್ಕ್ಯುಲರ್ ರೇಸ್. ಲೀನಿಯರ್ ರೇಸೇ ಬೇರೆ, ಸರ್ಕ್ಯುಲರ್ ರೇಸ್ ಬೇರೆ. ಸೊ ಹೇಳ್ತೀನಿ. ಸೊ ಇದು ಪಾರ್ಟ್ನರ್ಶಿಪ್ ಮೇಲೆ, ಪ್ಯೂರ್ಲಿ ಪಾರ್ಟ್ನರ್ಶಿಪ್. ಮಾನ್ಸಿ ಸ್ಟಾರ್ಟೆಡ್ ಎ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಓಕೆ, ನೋಡೋಣ. ನೆಕ್ಸ್ಟು ಇದು ಸರ್ಕಲ್ ಮೇಲೆ, ತುಂಬ ಇಂಪಾರ್ಟೆಂಟ್. ರೈಲ್ವೆ ಎಕ್ಸಾಮ್ಗಳಿಗೆ, ರೈಲ್ವೆ ಗ್ರೂಪ್ ಡಿ ಮತ್ತು NTPCಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಸೊ ನೆಕ್ಸ್ಟ್ ನೋಡಿ, ಎ ಟೈಪಿಸ್ಟ್ ಟೇಕ್ಸ್ 40 minutes ಟು ಟೈಪ್. ಇದು ಟೈಮ್ ಆ್ಯಂಡ್ ವರ್ಕ್, ಪ್ಯೂರ್ಲಿ ಟೈಮ್ ಆ್ಯಂಡ್ ವರ್ಕ್. ಸೊ ನೆಕ್ಸ್ಟ್ ಪ್ರಶ್ನೆ, ಇದು ಪರ್ಸೆಂಟೇಜ್ ಮೇಲೆ. ಸಾರಿ ಫಾರ್ ಅದು ಇಂಗ್ಲೀಷಲ್ಲಿ ಏನೋ PPT ಮಾಡುವಾಗ ಸ್ವಲ್ಪ ಇದಾಗಿದೆ. ಸೊ ಇದು ಪರ್ಸೆಂಟೇಜ್ ಮೇಲೆ ಪ್ಯೂರ್ ಅದ. ಸೊ ಈ ಪ್ರಶ್ನೆ ನೋಡಿ, ರಮೇಶ ಸೀಮಾ. ಇದು ಕೂಡ ಪಾರ್ಟ್ನರ್ಶಿಪ್ ಮೇಲೆ ಇರತಕ್ಕಂಥ ಕ್ವಶನ್ನು. ಸೊ ಇದು ಎವರೇಜ್ ಮೇಲೆ ಇರತಕ್ಕಂಥ ಕ್ವಶನ್ನು. ಸೊ ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಮೀನ್ 55. ಇದು ಸ್ಟ್ಯಾಟಿಟಿಕ್ಸ್ ಅಂತ, ಸ್ಟ್ಯಾಟ್. ನೆಕ್ಸ್ಟು ದ ಮಂತ್ಲಿ ಇನ್ಕಮ್ ಆಫ್ 2 friends ತುಷಾರ್ ಇನ್ ದಿ ರೇಷೋ 6:7. ಇದು ಕೂಡ ನಮ್ಮ ಪರ್ಸೆಂಟೇಜಲ್ಲಿ ಬರುತ್ತೆ ಈ ಟಾಪಿಕ್. ಸೊ ಹೇಳ್ತೀನಿ, ರೇಷೋ ಕಾಣ್ತಿರ್ಬೋದು, ಬಟ್ ಪರ್ಸೆಂಟೇಜ್ಲೇ ಅದು ಮತ್ತೆ ರಿಪೀಟ್. ಇದು ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಯೂನಿಟ್ರಿ ಮೆಥಡ್ ಬರುತ್ತೆ. ಸೊ ಪ್ರಶ್ನೆಗಳು ಅದು. ಸೊ ನಾವೇನು ಮಾಡೋಣ, ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡ. ಮೊದಲನೇ ಪ್ರಶ್ನೆ, ಸೊ a + 1/a = 3 ಆದರೆ ಇದನ್ನು a to the power 6 ಮಾಡ್ಕೋಬೇಕು. a to the power 6. ಸೊ a to the power 6 ಯಾವ ಥರ ಮಾಡ್ಕೋಬೇಕು ನೋಡಿರಿ. ಒಂದು ಮೊದಲು ಸ್ಕ್ವೇರ್ ಮಾಡು, ಇಲ್ಲ ಕ್ಯೂಬ್ ಮಾಡಬೇಕು. ನಿಮಗೆ ಫಾರ್ಮುಲಾ ಗೊತ್ತಿರ್ಬೇಕು ಏನಂತ. a + b ಹೋಲ್ ಕ್ಯೂಬ್ ಗೊತ್ತಿರ್ಬೇಕು. a³ + b³ + 3ab ಇಂಟು ಬ್ರಾಕೆಟ್ a + b. ಈ ಫಾರ್ಮುಲಾ ಗೊತ್ತಿರ್ಬೇಕು. a³ + b³ + 3ab ಇಂಟು ಬ್ರಾಕೆಟ್ a + b. ಈ ಥರ ಫಾರ್ಮುಲಾ ಗೊತ್ತಿರ್ಬೇಕು. ಅಥವಾ a + b ಹೋಲ್ ಸ್ಕ್ವೇರ್ ಅವ್ರಿಗೆ ಗೊತ್ತಿರ್ಬೇಕು. a + b ಹೋಲ್ ಸ್ಕ್ವೇರ್, a² + b² + 2ab. ಇದು ಗೊತ್ತಿದ್ರೆ ನಿಮಗೆ ಅದು ಎಕ್ಸ್ಪಾಂಡ್ ಮಾಡೋಕ್ಕೆ ಬರುತ್ತೆ, ತಿಳಿತಾ. ಸೊ ಈಗ ಎಕ್ಸ್ಪಾಂಡ್ ಮಾಡೋಣ. ಸೊ a + 1/a ಇದನ್ನು ಸ್ಕ್ವೇರರ್ ಮಾಡ್ಬೋದು, ನಾ ಕ್ಯೂಬರ್ ಮಾಡ್ಬೋದು, ಆ್ಯಸ್ ಅವರ್ ವಿಶ್. ನೋಡಿ, a + 1/a = 3 ಅದ. ಇದನ್ನು ನಾನು ಏನು ಮಾಡ್ತೀನಿ, ಕ್ಯೂಬು ಮಾಡ್ಕೋಬೋದು. ಏನು ಮಾಡ್ಕೋಬೋದು? ಕ್ಯೂಬ್ ಮಾಡ್ಕೋಬೋದು. ಸೊ ಆರಾಮ್ಸರಿ ಕ್ಯೂಬ್ ಮಾಡ್ಕೋಬೋದು. ಸೊ ಇದನ್ನು ಕ್ಯೂಬ್ ಮಾಡ್ತೀನಿ. ಏನು ಮಾಡ್ತೀನಿ? ಕ್ಯೂಬ್.
3 ಕ್ಯೂಬ್ 27 ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಲ್ಲಿ ಬರಿತೀನಿ ನೋಡು ಎ ಪ್ಲಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಈ ಥರ ಎಕ್ಸ್ಪಾನ್ಷನ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಆತ 3 ಏನಾಯ್ತು ಹೋಗ್ಬೇಕನ 3ab ಅಂದರೆ ಎ ಅಂದರೆ ಫಸ್ಟ್ ಟರ್ಮ್ ಇದು ಎ ಇದು ಬಿ ಎ ಇಂಟು 1 ಬೈ ಎ ಹಾಂ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಕಾಣಿಸ್ತದೆ ನೋಡಿ ಎ ಪ್ಲಸ್ ಬಿ ಎ ಪ್ಲಸ್ 1 ಬೈ ಎ ಈಸ್ ಈಕ್ವಲ್ ಟು 3 ಕ್ಯೂಬ್ ಅಂದರೆ 27 ಸೊ ಓಕೆ ಈಗ ನೋಡಿ ಯಾವ ಥರ ಡಾಟಾ ಚೇಂಜ್ ಆಗುತ್ತದ ಸೊ ನಾ ಇಲ್ಲಿ ಏನು ಮಾಡ್ತೀನಿ ಎ ಒನ್ ಜಾರ್ ಕ್ಯಾನ್ಸಲ್ ಮಾಡ್ಕೋದು ಬರೋಬರಿ ಎ ಪ್ಲಸ್ 1 ಬೈ ಎ ಅಂದರೆ ಏನಂತ ಕೊಟ್ಟಾರ ಇಲ್ಲಿ ಡಾಟಾ 3 ಅಂತ ಕೊಟ್ಟಾರ 3 ಅಂದರೆ 3 ಎಷ್ಟು 9 ಹಂಗಾರೆ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಹಾಂ ಈಸ್ ಈಕ್ವಲ್ ಟು 27 ಮೈನಸ್ ಈ 3 9 ಅಂದ್ರೆ -9 ಆಗತ್ತೆ ಇನ್ನು ಆ ಕಡೆ ಕಳಿಸಿರ ಪ್ಲಸ್ 9 ಇದ್ದಿದ್ದು ಏನಾಗತ್ತೆ -9 27 9 ಹೋದ್ರೆ ಎಷ್ಟು ಸೊ 9 27 ಅಂದ್ರೆ 9 ರೂಪಾಯಿ ಅಂದ್ರೆ 3 ಕಟ್ ಇರ್ತಾವೆ 27 9 ಇನ್ನು 18 ಉಳಿತು ಅಂದ್ರೆ ಎ ಕ್ಯೂಬ್ ಪ್ಲಸ್ 1 ಬೈ ಎ ಕ್ಯೂಬ್ ಅಂದ್ರೆ ಎಷ್ಟಾಗತ್ತೆ 18 ಆಗತ್ತೆ ಎಷ್ಟಾಗತ್ತೆ 18 ಸೊ ಡೈರೆಕ್ಟ್ ಇಲ್ಲೇ ಬರಿಬೋದು ನಾನು ಹೆಂಗತ್ತ ಸೊ 27 ಮೈನಸ್ 9 ಅಂದ್ರೆ 18 ಆಯಿತು ಎಷ್ಟಾಯ್ತು 18 ಸೊ ನಾವು ಬರ್ಕೋತೀವಿ ಎ ಕ್ಯೂಬ್ ಪ್ಲಸ್ ಸೊ ಈ ಕಡೆ ಎಕ್ಸ್ಪಾನ್ಷನ್ ಮಾಡೋಣ ಇದನ್ನು ಎ ಟು ದಿ ಪವರ್ 6 ಮಾಡ್ಕೋಬೋದು ನಾ ಇದನ್ನು ಮತ್ತೆ ಸ್ಕ್ವೇರ್ ಮಾಡ್ಕೋತೀನಿ ಏನು ಮಾಡ್ಕೋತೀನಿ ಈಗ ಸ್ಕ್ವೇರ್ ಮಾಡ್ಕೋತೀನಿ ಸೊ ಸ್ಕ್ವೇರ್ ಮಾಡ್ಕೊಂತೀನಿ ಅಂದ್ರೆ ಇಲ್ಲಿ ಯಾವ ರೀತಿ ಬರ್ತದೆ ನಾವು ಎ ಟು ದಿ ಪವರ್ 6 ಡೈರೆಕ್ಟ್ ಆಗಿದೆ 2 3 6 ಎ ಟು ದಿ ಪವರ್ 6 ಪ್ಲಸ್ 1 ಬೈ ಎ ಟು ದಿ ಪವರ್ 6 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2a ಅಂದ್ರೆ ಎ ಕ್ಯೂಬು ಇಂಟು ಬ್ರಾಕೆಟ್ ಇಂಟು 1 ಬೈ ಎ ಕ್ಯೂಬ್ ಅಂದರೆ ಎ ಬಿ ಹೌದಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈಕ್ವಲ್ ಟು ಇದನ್ನು ಸ್ಕ್ವೇರ್ ಮಾಡು 324 18 ಸ್ಕ್ವೇರ್ ಎಷ್ಟು 324 ಸೊ ಈಗ ಏನಾಗತ್ತೆ ಎ ಕ್ಯೂಬ್ 1 ಜಾರ್ ಕ್ಯಾನ್ಸಲ್ ಆಗತ್ತೆ ಸೊ 2ನ ಆ ಕಡೆ ಕಳಿಸಿದ್ರೆ ನಾ ಮೈನಸ್ ಆಗತ್ತೆ మరి ಎ ಟು ದಿ ಪವರ್ 6 ಎಷ್ಟು ಉಳಿತಿದ್ದು ನೋಡ್ರಿ ಕ್ಯಾನ್ಸಲ್ ಆಗತ್ತೆ ಸೊ -2 ಮಾಡಿದ್ರೆ ಸೊ 322 ಉಳಿತೈತಿ 322 ಸೊ ಆನ್ಸರ್ ಇಲ್ಲೇ ಅದ ನನಗೆ ಎ ಟು ದಿ ಪವರ್ 6 ಬರೋಂಗೆ ಮಾಡ್ಕೋಬೇಕು ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಬಟ್ ನೀವು ಸ್ವಲ್ಪ ಕನ್ವೀನಿಯೆಂಟಾಗಿ ಬಿಡಿಸ್ಬೇಕು ಸೊ ಇಲ್ಲಿ ಪೂರ ಎಕ್ಸ್ಪ್ಲನೇಷನ್ ನೀವು ಈ ಫಾರ್ಮುಲಾ ಗೊತ್ತಾಗಿರ್ಬೇಕಾಗುತ್ತೆ 2 ಫಾರ್ಮುಲಾ ಎ ಕ್ಯೂಬ್ ಪ್ಲಸ್ ಬಿ ಹೋಲ್ ಕ್ಯೂಬ್ ಮತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ ಸೊ ಅಂದರೆ ನೀವು ಇದನ್ನು ಟ್ಯಾಕಲ್ ಮಾಡಿ ಇದಷ್ಟೇ ಇಲ್ಲ ಎ ಟು ದಿ ಪವರ್ 5 ಕೇಳ್ತಾರೆ ಎ ಟು ದಿ ಪವರ್ 6 ಕೇಳ್ಬೋದು ಎ ಟು ದಿ ಪವರ್ 7 ಕೇಳ್ಬೋದು ಎ ಟು ದಿ ಪವರ್ 5 ಕೇಳ್ಬೋದು ಎ ಟು ದಿ ಪವರ್ 5 ಕೇಳಿದ್ರೆ ಯಾವ ಥರ ಬಿಡಿಸ್ಬೇಕು ಹೇಳ್ದೆ ಬಟ್ ಇಲ್ಲಿ ಎ ಟು ದಿ ಪವರ್ 6 ಅಷ್ಟೇ ಸಿಕ್ಕೈತೆ ನಮಗೆ ಸೊ ಎ ಟು ದಿ ಪವರ್ ಎಷ್ಟು ಬೇಕಾದ ಕೇಳ್ಬೋದು ತಿಳಿತಾ ಎ ಟು ದಿ ಪವರ್ 12 ಕೇಳ್ಬೋದು ಎ ಟು ದಿ ಪವರ್ 5 ಕೇಳ್ಬೋದು ಎ ಟು ದಿ ಪವರ್ 8 ಕೇಳ್ಬೋದು ಬೇಕಾದ ಎ ಟು ದಿ ಪವರ್ 4 ಕೇಳ್ಬೋದು ಇಲ್ಲೇ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅಂತ ತೊಗೋಬೋದು ಅದು ಎ ಪ್ಲಸ್ 1 ಬೈ ಎ ಅಂತ ತೊಗೊಂಡ ಇರಲಿ ಈ ಪ್ರಶ್ನೆ ಹಿಂಗದ ಸೊ ಈ ಅಲ್ಜಿಬ್ರಾ ಮೇಲೆ ತುಂಬ ಕ್ವಶನ್ಸ್ಗಳು ಡಿಫ್ರೆಂಟ್ ಆಗಿ ಬರ್ತಿರ್ತದೆ ನೋಡು ನೆಕ್ಸ್ಟ್ ಪ್ರಶ್ನೆ ನೋಡು ತಿಳಿದಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಒಂದು ವಜ್ರದ ಪ್ರತಿ ಬದಿಯು ವಜ್ರ ಅಂದ್ರೆ ವಜ್ರಾಕೃತಿ ಪ್ರತಿ ಬದಿಯ ಉದ್ದ 17 ಸೆಂಟಿಮೀಟರ್ ಮತ್ತು ಒಂದು ಕರ್ಣವು 30 ಸೆಂಟಿಮೀಟರ್ ವಜ್ರದ ವಿಸ್ತೀರ್ಣ ಎಷ್ಟು ಈಗ ವಜ್ರ ಅಂದರೆ ವಜ್ರಾಕೃತಿ ರಾಂಬಸ್ ಅಂತ ಹೇಳ್ತೀವಿ ರಾಂಬಸ್ಸು ಇದಕ್ಕಿಂತ ಮುಂಚೆ ಬರ್ತದೆ ಸ್ಕ್ವೇರ್ ಆಮೇಲೆ ರೆಕ್ಟ್ಯಾಂಗಲ್ ಆಮೇಲೆ ಪ್ಯಾರಲೋಗ್ರಾಮ್ ಆಮೇಲೆ ರಾಂಬಸ್ ನಾವು ಸ್ಕ್ವೇರ್ಗೆ ಚೌಕ ಅಂತೀವಿ ಸೊ ರೆಕ್ಟ್ಯಾಂಗಲ್ಗೆ ಆಯ್ತ ಅಂತೀವಿ ಪ್ಯಾರಲೋಗ್ರಾಮ್ ಸಮಾಂತರ ಚತುರ್ಭುಜ ಅಂತೀವಿ ಸೊ ಇದು ರಾಂಬಸ್ ಏನಂತೀವಿ ರಾಂಬಸ್ ಇದಕ್ಕೆ ವಜ್ರಾಕೃತಿ ಅಂತೀವಿ ವಜ್ರಾಕೃತಿ ಸೊ ವಜ್ರಾಕೃತಿಯಲ್ಲಿ ಎಲ್ಲ ಸೈಡ್ಗಳು ಈಕ್ವಲ್ ಆಗಿರ್ತವೆ ಬಟ್ ಡಯಾಗ್ನಲ್ಸ್ ಈಕ್ವಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ವಜ್ರದ ಪ್ರತಿ ಬದಿಯು 17 ಸೊ ಇಲ್ಲಿ 17 ಸೊ ಇಲ್ಲಿ 17 ಸೊ ಬಟ್ ಇಲ್ಲಿ ಏನಾಗಿಲ್ಲ ಒಂದು ಕರ್ಣವು 30 ಕೊಟ್ರೆ ವಜ್ರದ ವಿಸ್ತೀರ್ಣ ಕೇಳಿದ್ರೆ 2 ಕರ್ಣಗಳು ಗೊತ್ತಿರಬೇಕು ನಿಮಗೆ ವಜ್ರದ ವಿಸ್ತೀರ್ಣ ಕೇಳಿ 2 ಕರ್ಣ ಗೊತ್ತಿರಬೇಕು ಕರ್ಣ 1 ಕರ್ಣ 2 ಅವ್ರೇನು ಕೇಳಿ ಒಂದು ಕರ್ಣ ಯಾವುದಾದ್ರೂ ತೊಗೊಂಡು ಈ ಕರ್ಣನ 30 ತೊಗೊಂಡು ಅಂದ್ರೆ ಸೊ ಸೆಂಟ್ರಿಗೆ ಇದು ಪೂರ 30 ಇದ್ರೆ ಇದು 15
ಸೊ ಇಲ್ಲಿ ಒಂದು ಕರ್ಣ ಇರ್ತೈತಿ, ಈ ಕರ್ಣ ಲಂಬವಾಗಿ ಛೇದಿಸ್ತದೆ ತಿಳಿತಾ. ಇಲ್ಲಿ ಇದು ಪೂರ 31 ಅಂದ್ರೆ ಸೊ ಇದು 15, ಸೊ ಇದು 15 ಬರೋಬ್ಬರಿ. ಈಗ ಇದು 15 ಐತಿ, ಇದು 17 ಐತಿ, ಮತ್ತು ಇದನ್ನ ಕಂಡು ಹಿಡ್ಕೋಬೇಕಣ್ಣ. ಇದು ಎಷ್ಟು ಇರುತ್ತಾ ಇದು ಅಷ್ಟೇ ಇರ್ತೈತಿ, ಇದು ಎಷ್ಟು ಇರುತ್ತೆ ಇದು ಅಷ್ಟೇ ಇರ್ತೈತಿ. ಈಗ ನಾವು ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡಿದರೆ ಪೈಥಾಗೊರಸ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಟೂ ಸೈಡ್ಸ್ ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್. ಎರಡು ಬದಿಗಳ ವರ್ಗವು ಮೂರನೇ ಬದಿಗೆ ವರ್ಗಕ್ಕೆ ಸಮನಾಗಿರುತ್ತದೆ. ಸೊ ಇಷ್ಟೇ. ಅಕಸ್ಮಾತ್ ಇವನ್ನ ಎರಡು ಕೊಟ್ಟು ಇದನ್ನು ಕಂಡುಹಿಡಿಬೋದು. ಇವೆರಡೂ ಸ್ಕ್ವೇರ್ ಮಾಡಿ ಕೊಡ್ಸಿದ್ರೆ ಇದು ಬರುತ್ತೆ. ಅಕಸ್ಮಾತ್ ಇದು ಮಿಸ್ಸಿಂಗ್ ಅಥವಾ ಇದು ಮಿಸ್ಸಿಂಗ್ ಇತ್ತಂದ್ರೆ ಇದು ಫಿಕ್ಸ್ ಇತ್ತತ್ತಿಕೋ, ಇದನ್ನು ಸ್ಕ್ವೇರ್ ಮಾಡಿ ಇದನ್ನು ಕಳೆದು ಬಿಟ್ರೆ ಅದ್ರ ಸ್ಕ್ವೇರ್ ರೂಟ್ ಆನ್ಸರ್ ಬಂದಿರ್ತದೆ. ಸೊ ಹಂಗಾಗಿ ನೋಡಿ 17 ಇಲ್ಲೇನದ 17 ಐತಿ, ಇಲ್ಲಿ 15 ಐತಿ. ಸೊ 17 ಸ್ಕ್ವೇರ್ 289, ಸೊ 15 ಸ್ಕ್ವೇರ್ 225, 4 6 0 ಅಂದ್ರೆ 64. ರೂಟ್ 64 ಅಂದ್ರೆ 8. ಏಟಾಗಿರ್ತದೆ 8. ಸೊ ನಮಗೆ ಇಲ್ಲಿ ಎಷ್ಟು ಸಿಕ್ತು 8. ಎಷ್ಟು ಸಿಕ್ತು 8 ಆಗಿ ಸಿಕ್ತು. ಸೊ ಇದನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ನೋಡು. ಇದು 8 ಆದರೆ ಇದು 8 ಆಗುತ್ತೆ. ಸೊ ಹಂಗಾರೆ ಕರ್ಣ 2 ಏನಾಕೈತಿ 16, ಕರ್ಣ 1 30, ಕರ್ಣ 2 ಸೊ 16 ಆಕೈತಿ. ಸೊ ಇಲ್ಲೇ ಇದರ ವಿಸ್ತೀರ್ಣ ಏನು ಹೇಳ್ತಾರೆ ನೋಡು. ಇದರ ವಿಸ್ತೀರ್ಣ ಏನು ಹೇಳ್ತಾರೆ, ವಿಸ್ತೀರ್ಣ ಅಥವಾ ಏರಿಯಾ ಈಕ್ವಲ್ ಟು ಹಾಫ್ ಆಫ್ D1 ಇಂಟು D2 ಅಂದರೆ ಕರ್ಣ 1 ಇಂಟು ಕರ್ಣ 2. ಸೊ ಹಾಫ್ ಮಾಡಬೇಕು. ಸೊ ಕರ್ಣ 1 30 ಐತಿ, ಫುಲ್ ಏನೈತೆ 30 ಐತಿ. ಸೊ ಕರ್ಣ 2 ಏನೈತಿ ನಾವು, ಸೊ ಕರ್ಣ 1 30 ಐತಿ, ಕರ್ಣ 2 ಈಗ ಸಿಕ್ಕೈತಿ 8 8. ಇದು ಫುಲ್ ಇದು 30 ಆದರೆ ಇದು 16. ಸೊ 16 ಸಾರಿ ಇಲ್ಲೇ 16. ಸೊ ಈಗ ನೋಡು ಏನಾಗೈತಿ 2 1 2 8. ಸೊ 8 3 24 240 ಏನೈತೆ ವಿಸ್ತೀರ್ಣ 240. ಅಂದ್ರೆ ನಾವು ವಿಸ್ತೀರ್ಣ ಕಂಡಿಬೇಕಂದ್ರೆ ನಂಗೆ 2 ಕರ್ಣಗಳು ಗೊತ್ತಿರ್ಬೇಕು. ಒಂದು ಕರ್ಣ 30 ಇದ್ರೆ ಇನ್ನೊಂದು ಕರ್ಣ 16 ತಿಳಿತಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಬದಿ 17 ಐತಿ. ಸೊ ಒಂದು ಕರ್ಣ ಕೊಟ್ಟಾನ, ಇನ್ನೊಂದು ಕರ್ಣ ಕಂಡಿಡ್ಬೇಕು. ಅದ ಟ್ರಿಕ್ಕಿ, ನಿಮ್ಮಲ್ಲಿ ಚೆಕ್ ಮಾಡ್ತಾರೆ ಕನ್ಸೆಪ್ಟ್ ಗೊತ್ತೈತೋ ಇಲ್ಲೋ ನಿಮಗಂತೇಳಿ. ಸೊ ಇದಕ್ಕಿಂತ ನಾವು ಆಫ್ಲೈನಲ್ಲಿ ಬೆಸ್ಟಾಗಿ ಹೇಳ್ಕೊಡ್ಬೋದು. ಬಟ್ ಇಲ್ಲಿ ಸಮಯದ ಅಭಾವದಿಂದ ನಾವು ಸ್ವಲ್ಪ ನಿಮಗೆ ಕ್ವಶನ್ಸ್ಗಳನ್ನ ಓಡಿಸ್ಬೇಕಲ್ಲ, ಹಾಗಾಗಿ ಸಾಧ್ಯವಾದಷ್ಟು ನಿಮಗೆ ನಾನು ಹೆಲ್ಪ್ ಮಾಡಿರ್ತೀನಿ. ಸೊ ಮತ್ತೆ ನೋಡೋಣ ಯಾವ ಪ್ರಶ್ನೆ. ಇಲ್ಲೇನಿಲ್ಲ 17 ಅದ. ಸೊ ಇಲ್ಲೊಂದು 30 ಕೊಟ್ಟರೆ ಇದು 15. ಈ ನಾವು ಇನ್ನೊಂದು ಕರ್ಣ ಹಾಫ್ ಆಫ್ ದಿ ಡೈಗನಲ್ ಕಂಡು ಹಿಡಿದ್ರೆ ಇದು 8 ಇದ್ರೆ ಇದು 8 ಇರ್ತದೆ. ಸೊ 16 ಆಕೈತೆ ಅಷ್ಟೇ. ಸೊ ಕರ್ಣ 1. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಇದು ಸಿಂಪ್ಲಿಫಿಕೇಶನ್ ಮೇಲೆ ನಿಮ್ಗೆ ಸ್ಕ್ವೇರ್ ರೂಟ್ ಎಷ್ಟೇ ಬಂದರೂ ಕಂಡುಹಿಡಿಯುವಂಥ ಟೆಕ್ನಿಕ್ ಗೊತ್ತಿರಬೇಕು. ಸೊ ರೂಟ್ ಆಫ್ ಎಷ್ಟದಿಲ್ಲ ಇಂಟು ಡಿವೈಡ್ ಬೈ 2601 ಇಸ್ ಈಕ್ವಲ್ ಟು y ಪ್ಲಸ್ 794. ಇಂಥ ಪ್ರಶ್ನೆ ಹೆಂಗೆ ಮಾಡ್ಬೇಕು ನೋಡು. ಸೊ ನಾ ಯಾವಾಗೂ ಇಂಟು ಮಾಡುವಂಗಿಲ್ಲ, ಫಸ್ಟ್ ಡಿವೈಡೇ ಮಾಡ್ಕೋಬೇಕು. ಬಟ್ ಸ್ಕ್ವೇರ್ ರೂಟ್ ಆಫ್ 2601 ಅದ. ಸೊ ಇದು ಎದ್ರ ಸ್ಕ್ವೇರ್ ರೂಟ್ ಅನ್ನೋದು ನಮ್ಗೆ ಗೊತ್ತಾಗತ್ತಿಲ್ಲ ಬರೋಬ್ಬರಿ. ಇಲ್ಲಿ 1 ರಿಂದ 9ರವರೆಗೆ ಯಾವ ಸಂಖ್ಯೆಗಳನ್ನು 2 ಬಾರಿ ಗುಣಿಸಿದಾಗ 1 ಬರಲು ಸಾಧ್ಯ. ಸೊ 1 ಮತ್ತು 9 ಗುಣಿಸಿದಾಗ 9 ಎಂಬ ಒಂದು ಬಿಡಿಸ್ತಂದಾಗ 1 ಬರ್ತೈತಿ. ಸೊ ಹಂಗಾರೆ ನಾವೇನು ಮಾಡ್ಕೊಂಡು 4 ಡಿಜಿಟ್ ಕೊಟ್ಟಾಗ ಇದ್ರ ಮೇಲೆ ಸಿಂಗಲ್ ಡಿಜಿಟ್ ಮೇಲೆ ಫೋಕಸ್ ಮಾಡೋದು 1 ಅಥವಾ 9. ಈ 26 ಐತಲ್ಲ ಇದು ಯಾವ ಒಂದು ಸ್ಕ್ವೇರ್ಗೆ ಸಮೀಪ ಐತಿ. ಸೊ 5 5 25, 4 4 16 ಅಲ್ಲ, 6 6 36 ಕ್ರಾಸ್ ಆಕತಿ. 5 5 25 ಸಮೀಪ ಐತೆ. 5 ಒಂದು 51 ಇರಬೇಕು, ಇಲ್ಲ 59 ಇರಬೇಕು. ಸೊ ಅದ್ರ ಸ್ಕ್ವೇರ್ ರೂಟ್ ಆಫ್ 2601 51 ಇರಬೇಕಲ್ಲ 50. ನಿಮಗೆ ಗೊತ್ತಿರ್ಬೇಕು ಏನಂತ 51 ಸ್ಕ್ವೇರ್ ತೆಗಿಯಕ್ಕೆ. ಸೊ 51 ಸ್ಕ್ವೇರ್ 1 ಸ್ಕ್ವೇರು 01 1 ಇರ್ತದೆ, ಬಟ್ 01 2 ಡಿಜಿಟ್ ಆಯ್ತು ಹೋಗ್ಬೇಕು. 5 ಸ್ಕ್ವೇರ್ 25. ಸೊ 5 1 5 ಇವೆರಡು ಡಿಕ್ಕಿ ಬಡಿಸ್ಬೇಕು. 5 1 5 5 7 10. ಸೊ ಈ ಸ್ಥಾನ ಬಿಟ್ಟು ಕೂಡಿಸ್ಬೇಕು. 2601 ಮತ್ತು ಹಂಗಾರ ಇದು ನಿಮಗೆ ಮೊದಲೇ ಸಿಂಪ್ಲಿಫಿಕೇಶನ್ ಮಾಡೋಕೆ ಗೊತ್ತಿರ್ಬೇಕು, ಕಲ್ತಿರ್ಬೇಕು. ಸೊ ನಾ ಇಲ್ಲಿ ಕಲಿಸೋದಲ್ಲ, ಬಟ್ ಆದರೂ ಹರಿಯಪ್ಪೊಳಗೆ ಹೇಳತ್ತೀನಿ. ಸೊ ಹಂಗಾರೆ 51 ಆಯಿತು. ಇದೆಷ್ಟಾಯಿತು 51. ಇದ್ರದ್ದು 26 51. ಈಗ 22 ಇಂಟು 3 ಇಂಟು 816 ಡಿವೈಡೆಡ್ ಬೈ 51. ಇದನ್ನು ನಾವು ಇಸ್ಕ್ವಲ್ ಟು y ಪ್ಲಸ್ 794 ನೆನಪಿರಲಿ. ಇದನ್ನು ನೀವು ಆರಾಮ್ಸರಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೆಂಗೆ ನಿಮ್ಗೆ ಮಗ್ಗಿ ಗೊತ್ತಿರ್ತದೆ, ಕಡ್ದ ಗೊತ್ತಿರ್ತದೆ. ಸೊ 3 ಹೋಗೈತಿ ನೋಡು, ಎಟ್ಟಲ್ಲಿ ಹೋಗೈತಿ. ಸೊ 3 ಹೋಗೈತಿ. 3 1 3 2 ಇರ್ತೀವಿ, 3 7 21 ಕಲಾಸ್. ಸೊ ಈಗ 17 ಬಂದೈತಿ. ಇದು 3 ಹೋಗ್ಬೋದು. ಹಾಂ
ಇದ್ರಲ್ಲೇ ಕಡ್ತಾ ಹೊಡಿಬೋದು. ನೋಡೋಣ. ಈಗ 17 ಇಲ್ಲೇ 85 ಬರೋಂಗಿಲ್ಲ. ಸೊ 85 ಇದೆ. 17 ನಾಲ್ಕಲೆ ಎಷ್ಟು ಹೋಗ್ತೀನಿ ಈಗ? 17 ನಾಲ್ಕಲೆ ಆಯಿತು. 17 ಒಂದಲೇ 68. ಬಟ್ ನಾವು ಹೋಗ್ಬೇಕಾಗಿದೆ 81. 68 ಬಂದ್ರೆ 2 ಕೂಡ್ಸಿರಿ 70 ಆಯ್ತು. ಮ್ಯಾಗ 10 ಕೂಡ್ಸಿರ 80 ಮ್ಯಾಗ 1. ಸೊ ಟೋಟಲ್ ಎಷ್ಟತ್ತು ಈಗ? 13 ಉಳಿತು. ಎಷ್ಟು ಉಳಿತು? 13 ಉಳಿತು. ಸೊ 136 ಆಯ್ತು. 17ರಲ್ಲೇ ಕಡ್ತಾ ಹೊಡ್ಯಾತೀನಿ ಅಂದ್ರೆ ಯಾವ ಸಂಖ್ಯೆಯಿಂದ ಬಿಡಿಸ್ಥಾನಕ್ಕೆ 7ಕ್ಕೆ ಗುಣಾಕಾರ ಮಾಡಿದ್ರೆ ಅಲ್ಲಿ 6 ಬರ್ತೈತಿ. 8 7 ಮಾಡ್ಬೋದಾ? 8 7 56 ಮಾಡ್ಬೋದಾ? ಸೊ 8 1 8 8 5 13. ಸೊ ಹಂಗಾರೆ ನಾನು ಪಕ್ಕ ಇದು ನಮ್ಗೆ ಗೊತ್ತಿರಲೇಬೇಕು, ಇಷ್ಟು ಪಾಸ್ಟ್ ಇರಲೇಬೇಕು. ಸೊ ನಾನು ಆ ಒಂದು ಅಜ್ಯೂಮ್ಷನ್ ಇಟ್ಕೊಂಡು ಹೇಳತ್ತೀನಿ. ಸೊ ನೋಡಿರಿ, 17 1 17 8 136. ಸೊ ಈಗ ನಮಗೇನು ಬರುತ್ತೆ? 22 ಇಂಟು 48 ಈಕ್ವಲ್ ಟು y ಪ್ಲಸ್ 794. ಸೊ ಟೈಗರ್ಸ್, ಇಲ್ಲೇ ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ. ಬಟ್ ಈ ಸಾರಿ ಸೆಕ್ಷನಲ್ ಟೈಮರ್ ಇರೋದ್ರಿಂದ ಸೊ ಮತ್ತೆ 48ನ ಗುಣಾಕಾರ ಮಾಡ್ಬೋದು. ಸೊ ಹೌ ವಿ ವೇರ್ ಫಸ್ಟ್ ನಾವು ಹೆಂಗೆ ಪಾಸ್ಟ್ ಇರ್ತೀವಿ ಹಂಗೆ ಮಾಡ್ಬೋದು. ಬಟ್ ನಾವು ಡಿಜಿಟಲ್ ಸಮ್ ಕೂಡ ಮಾಡ್ಬೋದು. ಹೆಂಗೆ ಮಾಡ್ಬೋದು? ಡಿಜಿಟಲ್ ಸಮ್ ಕೂಡ ಮಾಡ್ಬೋದು. ಸೊ ಡಿಜಿಟಲ್ ಸಮ್ ಅಂತಂದರೆ 9 ಆಯಿತು ಅಂದ್ರೆ ಅದನ್ನು ತೆಗೆದು ಹೊರಗಿಟ್ಬಿಡ್ಬೇಕು. ಸೊ ಇಲ್ಲಿ ನೋಡಿ, ಡಿಜಿಟಲ್ ಸಮ್ ಹೆಂಗೆ ಮಾಡ್ಬೇಕಂತ 2 ಕೂಡಿಸ್ಬೇಕು. ಅಂದರೆ ಡಿಜಿಟ್ಗಳನ್ನು ಸ್ಥಾನಗಳನ್ನು ಕೂಡಿಸ್ಬೇಕು. 4 ಆಯಿತು. ಸೊ 8ಕ್ಕೆ 1 ರೂಪಾಯಿ ಕೊಡು, 9 ರೂಪಾಯಿ ಹೊರಗೆ ಹೋಗಿದ್ಬಿಡು, 3 ರೂಪಾಯಿ ಉಳಿತು. ಈಗ 4 ರೂಪಾಯಿ ಇಲ್ಲೈತಿ, 8 ರೂಪಾಯಿ ಇಲ್ಲೈತಿ. 9 1 ಕೊಡು, 9 ಹೊರಗೆ ಹೋಗಿ 3 ಉಳಿತು. ಎಷ್ಟು ಉಳಿತು? 3. ಅಥವಾ ಹಿಂಗೂ ಮಾಡೋದು, 8 4 12 2 1 3 ಹಿಂಗೂ ಮಾಡ್ಬೋದು. ಸೊ ಡಿಜಿಟ್ ಸಮ್ ಹಂಗೆ 4 3 12 4 3 12 ಅಂದ್ರೆ 1 2 3. ಸೊ 3 ಇಲ್ಲಿ ಬಂತು. y ಈಗ 9 ಕ್ಲಿಯರ್ ಐತಿ. 9 ಹೊರಗೆ ಹೋಗ್ಬಿಡು. 7 4 11 1 1 2. ಸೊ y ಪ್ಲಸ್ 2 ಅಂದ್ರೆ 3 ಮೈನಸ್ 2 ಈಕ್ವಲ್ ಟು y. 3 ಮೈನಸ್ 2 ಅಂದ್ರೆ 1. ಸೊ ಇಲ್ಲಿ ಡಿಜಿಟಲ್ ಸಮ್ ಎಷ್ಟು ಬರ್ತು ನೋಡ್ಕೋಬೇಕು ನಾ. ಸೊ ಇಲ್ಲಿ ನೋಡಿ ಕ್ಲಿಯರಾಗಿ, ಇಲ್ಲಿ ನೋಡಿ, 6 2 8 6 5 11 11ಕ್ಕೆ 2 ಕೊಡು 13 ಅದು. ಸೊ 13 ಒಟ್ಟು ಕೂಡಿಸಿ 13 1 3 4 ಆಯ್ತು. ಸೊ ಡಿಜಿಟಲ್ ಸಮ್ ಇಲ್ಲಿ ಫೇಲ್ ಆಯ್ತು. ನಂಗೆ ಎಷ್ಟು ಬರಬೇಕು? ಡಿಜಿಟಲ್ ಸಮ್ 1 ಬರಬೇಕು. ಸೊ 8ಕ್ಕೆ 1 ಕೊಡು 9 ರೂಪಾಯಿ ಆಯಿತು. ಇಲ್ಲಿ ಎಷ್ಟು ಉಳಿತು? 5 1 6 ರೂಪಾಯಿ. ಬೇಕಾದ್ರೆ 8 2 10 10 5 15 5 1 6. ಸೊ ಇಲ್ಲಿ ಕೂಡ 1 ಬರಲಿಲ್ಲ, ಎಲ್ಲ ಸ್ಥಾನಗಳನ್ನು ಕೂಡಿಸಿದ್ರೆ. 7 2 9 ಇಲ್ಲಿ ನನಗೆ 1 ಬರಬೇಕಾಯ್ತು. 6 2 8 8 2 10. ಸೊ 10 ಅಂದರೆ 1 0 1. ಸೊ ದಿಸ್ ಈಸ್ ಯುವರ್ ಆನ್ಸರ್. ನೀವು ಈ ಥರ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಥವಾ ಬ್ಯಾಡಪ್ಪ ಅಂದ್ರೆ 48 ಇಂಟು 22 ಮಾಡ್ಕೋಬಹುದು. ಬಟ್ ಕ್ಯಾಲ್ಕುಲೇಷನ್ ಸ್ಪೀಡ್ ಇಲ್ಲಾರ್ದಾರು ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡಿ ತೋರಿಸ್ಬೋದು, ಅದಕ್ಕೇನು ವರಿ ಇಲ್ಲ. ಬಟ್ 794 ಕಳಿಬೇಕು. ಬಟ್ 15 ನಿಮಿಷ ಒಳಗೆ ನೀವು 20 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೇಕಂತಂದ್ರೆ ಡಿಜಿಟಲ್ ಸಮ್ಮು, ಯೂನಿಟ್ ಡಿಜಿಟ್ಟು ಮತ್ತು ಕ್ಯಾಲ್ಕುಲೇಷನ್ಸ್ ಟ್ರಿಕ್ಸ್ನ ಕಲೀಲೇಬೇಕಾಗುತ್ತೆ. ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಕಲಿಬೇಕಾಗುತ್ತೆ. ಸೊ ಇವು ಅನಿವಾರ್ಯತೆಗಳು. ಕೆಲವು ಟ್ರಿಕ್ಸ್ಗಳಿರ್ತವೆ, ಕೆಲವು ಡಿಪೆಂಡ್ ಅಪಾನ್ ಚಾಪ್ಟರ್ಸ್ ಮೇಲೆ. ಸೊ ಅಂಥ ನೀವು ಕಲಿತ ಮೇಲೆ ನಿಮಗೆ ಒಂದು ಎಬಿಲಿಟಿ ಬರ್ತದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾಯ್ತಾ. ಸೊ ನೋಡೋಣ, ನಾನಂತೂ ಈಗ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಸೊ ಇದರೊಳಗೆ ಇದನ್ನು ಕಲಿಲೇಬೇಕು, ತಿಳಿದ? ಓಕೆ, ನೋಡೋಣ ನೆಕ್ಸ್ಟ್ ಪ್ರಶ್ನೆ ಯಾವ ಥರ ನೋಡು. 100 ಪುರುಷರಿಗೆ 27 ದಿನಗಳವರೆಗೆ ಆಹಾರ ಸಾಮಗ್ರಿಗಳಿಗೆ. ಎಷ್ಟು ಪುರುಷರಿಗೆ? 100 ಪುರುಷರಿಗೆ. ಇದೇನು ಟೈಮ್ ಆ್ಯಂಡ್ ವರ್ಕ್ ಮೇಲೆ 0 ಲೆವೆಲ್ ಕ್ವಶನ್, ಇದೇನು ಹಾರ್ಡ್ ಇರೋಂಗಿಲ್ಲ. ಸೊ ಬಟ್ ಇದ್ರೊಳಗನ ಹಾರ್ಡ್ ಇರ್ತಾವೆ. ಸೊ ನೀವು 20 ಕ್ವಶನ್ಸ್ಗಳಲ್ಲಿ 12 ಕ್ವಶನ್ಸ್ಗಳನ್ನ ಮಾಡೋಕ್ಕಾಗಿಲ್ಲ ಇವಾಗ ಈ ಸಾರಿ SSGD ಸ್ಟೂಡೆಂಟ್ಸ್ಗೆ. ಯಾಕಂತಂದ್ರೆ ಪ್ರೆಷರ್ ಕ್ರಿಯೇಟು ಆ ಲೆವೆಲ್ಗೆ ನೀವು ಪ್ರಾಕ್ಟೀಸ್ ಮಾಡಿರಂಗಿಲ್ಲ. ಸೊ ಆ ಲೆವೆಲ್ಗೆ ಪ್ರಾಕ್ಟೀಸ್ ಆಗಲಾರದೆ ಇರೋದ್ರಿಂದ ನಿಮಗೆ ಅದು ಹಿಂಡ್ರೆನ್ಸ್ ಆಗಿರುತ್ತೆ, ಭಾಳ ಒಂದು ಹಿನ್ನಡೆ ಆಗಿರ್ತೈತೆ. ಸೊ ಯಾವ ಲೆವೆಲಿಗೆ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಎಲ್ಲ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಬಿಡಿಸ್ಬೇಕು. ಸೊ ಇದು ವೆರಿ ಸಿಲ್ಲಿ ಕ್ವಶನ್. 100 ಪುರುಷರಿಗೆ 27 ದಿನಗಳವರೆಗೆ ಆಹಾರ ಸಾಮಗ್ರಿಗಳಿವೆ. 50 ಪುರುಷರು ಉಳಿದಿದ್ದಾರೆ, ಅಂದರೆ 50 ಪುರುಷರು ಉಳಿದಾರಂತ, 50 ಪುರುಷರು ಹೋಗ್ಯಾರ. ಉಳಿದ ಪುರುಷರಿಗೆ ಅದೇ ಆಹಾರ ಸಾಮಗ್ರಿಗಳು ಎಷ್ಟು ದಿನಗಳವರೆಗೆ? ನೋಡು, 100 men ಹ್ಯಾವ್ ಪ್ರೊವಿಷನ್ಸ್ ಫಾರ್. ಪ್ರೊವಿಷನ್ಸ್ ಅಂದ್ರೆ ಆಹಾರ ಸಾಮಗ್ರಿಗಳು. 100 ಪುರುಷರಿಗೆ 27 ದಿನಕ್ಕೆ ತೊಗೊಂಬಂದಿರ್ತಾರೆ ಲೆಕ್ಕಾಚಾರ ಹಾಕಿ. ಬಟ್ ಅದ್ರಾಗ ಏನು ಮಾಡ್ತಾರೆ? ಅರ್ಜೆಂಟಿಗೆ 50 ಪುರುಷರು ಹೋಗ್ಬಿಡ್ತಾರೆ, ಇನ್ನು 50 ಪುರುಷರು ಉಳಿದ್ರು. ಫಾರ್ ಹೌ ಮೆನಿ? ಬಟ್ ಇಲ್ಲಿವರೆಗೂ 27 ದಿನ ಲೆಕ್ಕ ಹಾಕೊಂಡ್ಬಂದಿರ್ತಾರೆ. ಬಟ್ 50 ಪುರುಷರು ಎಷ್ಟೋ ದಿನಕ್ಕೆ ಬಿಟ್ಟು ಹೋಗಾರ. ಬಟ್ ಫಾರ್ ಹೌ ಮೆನಿ ಡೇಸ್ ದ ಸೇಮ್ ಪ್ರೊವಿಷನ್ಸ್, ಅದೇ ಆಹಾರ ಸಾಮಗ್ರಿಗಳು ವುಡ್ ಲಾಸ್ಟ್ ಫಾರ್ ದಿ ರಿಮೈನಿಂಗ್ ಡೇಸ್.
ಎಷ್ಟು ದಿನಗಳವರೆಗೆ, ಇದು ಸಾರಿ ಬೈ ಮಿಸ್ಟೇಕ್ ಇದೆ, ರಿಮೈನಿಂಗ್ ಡೇಸ್ ಆಗಬೇಕಾಗಿತ್ತು, ರಿಮೈನಿಂಗ್ ಡೇಸ್ ಎಷ್ಟು ದಿನಗಳವರೆಗೆ ಆಗುತ್ತೆ ಅಂತ ಹೇಳ್ಯಾರ, ತಿಳಿತಾ. ಸೊ ಇಲ್ಲಿ ನೋಡಿ 51 ಕಟ್ ಹೊಡೆದ್ರೆ ನಿಮಗೆ ಸಿಗೋದು 51 57 27 54. ಸೊ ನಿಮ್ಮ ಆನ್ಸರು ಇಲ್ಲಿ 54 ದಿನ ಒಳಗೆ ನೆಕ್ಸ್ಟ್ ಮತ್ತು ಡಬಲ್ ಆಕತ್ತೆ. 50 ಪುರುಷ ಶುರು ಹೋದ್ರೆ ಅಲ್ಲಿ 27 ಲೆಕ್ಕ ಹೆಚ್ಚಿರೋದು ಮತ್ತು ಡಬಲ್ ಆಕತ್ತೆ, ಆರಾಮ್ಸರಿ ಉಳಿತೈತಿ, ಮತ್ತು ಹೆಚ್ಚು ಕಾಲಾವಧಿ ಬದುಕ್ಬೋದು, ತಿಳಿತಾ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ತುಂಬ ಇದೊಂದು ಈಸಿ ಟೈಪ್ ಇರೋದು. ದ ಕಾಸ್ಟ್ ಪ್ರೈಸ್ ಆಫ್ 48 ಬುಕ್ಸ್ ಅಂದ್ರೆ CP ಆಫ್ 48 ಬುಕ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ SP ಆಫ್ 36 ಬುಕ್ಸ್. ಫೈಂಡ್ ದಿ ಪ್ರಾಫಿಟ್ ಪರ್ಸೆಂಟೇಜ್ ಅಂತಾರೆ. ಇಷ್ಟೇ, ಇಲ್ಲಿ ಏನಿಲ್ಲ, ಇದೇ ಟೈಪ್ ಬರ್ಕೊಂಬಿಡುತ್ತೆ. ಕಾಸ್ಟ್ ಪ್ರೈಸ್ ಆಫ್ 48 ಬುಕ್ಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 36 ಬುಕ್ಸ್. 48 ಖರೀದಿ ಬೆಲೆಯ 36 ಪುಸ್ತಕ ಮಾರಾಟದ ಬೆಲೆಗೆ ಸಮಾನವಾಗಿರುತ್ತದೆ. ನೋಡು, 48 ಪುಸ್ತಕ ಖರೀದಿ ಬೆಲೆ ಅದು ಎದಕ್ಕೆ ಸಮ ಆಗಿರ್ತದೆ ಅಂದ್ರೆ 36 ಪುಸ್ತಕಗಳ ಮಾರಾಟದ ಬೆಲೆಗೆ ಸಮ ಇದೆ ಅಂತ. ಓಕೆ, ಅಫ್ಕೋರ್ಸ್ ಈ ಥರ ಬರ್ಕೋಬೇಕ. ಸೊ ನೆಕ್ಸ್ಟ್ ನೋಡು, ಈಗ ನನಗೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರೆ ನಾನು ಕಾಸ್ಟ್ ಪ್ರೈಸ್ ತಳಗೆ ಮಾಡ್ಕೋಬೇಕು, ಭಾಳ ಈಸಿ ಆಗೈತಿ. ಕಾಸ್ಟ್ ಪ್ರೈಸನ್ನು ಯಾವಾಗೂ ತಳಗೆ ಮಾಡ್ಬೇಕು. ಇನ್ನು ನಾವು ರೇಷಿಯೋ ಆಗಿ ಕಟ್ ಮಾಡಿದ್ರೆ 12 4 48, 12 3 36. ಸೊ 4:3 ಸಿಕ್ಕೈತಿ. ಓಕೆ, CP ತಳ ಮಾಡ್ಕೋಬೇಕು, ಭಾಳ ಚಲೋ ಆಕೈತಿ. ಕ್ಯಾಲ್ಕುಲೇಷನ್ SP, ಈ CPನ ಇಲ್ಲಿ ಕೆಳಗೆ ತೊಗೊಂಬರ್ತೀನಿ, 4 ಅಲ್ಲೇ ಇಡ್ತೀನಿ. ಸೊ 4 ಇಲ್ಲೇ ಕಟ್ ನೋಡಿ, SP ಇಲ್ಲೇ ಇಟ್ಟಿನಿ ಅಂದ್ರೆ 3 ತಳಕಸ್ ಅಂದ್ರೆ 3 ರೂಪಾಯಿಗೆ ನೀವು ಕೊಂಡ್ಕೊಂಡ್ರೆ ಎಷ್ಟು ರೂಪಾಯಿಗೆ ಮಾರಿ? 4 ರೂಪಾಯಿಗೆ ಮಾರಿ, ಬರೋಬರಿ. ಸೊ 4 ರೂಪಾಯಿಗೆ ಮಾರಿದ್ರೆ 1 ರೂಪಾಯಿ ಲಾಭ ಆಯ್ತು. ಎಷ್ಟು ರೂಪಾಯಿ ಲಾಭ ಆಯ್ತು? 1 ರೂಪಾಯಿ. ಸೊ ಪ್ರಾಫಿಟ್ ಪರ್ಸೆಂಟ್ ಈಕ್ವಲ್ ಟು 1 ರೂಪಾಯಿ ಲಾಭ ಆಗೈತಿ. ಕಾಸ್ಟ್ ಪ್ರೈಸ್ 3, ಸೊ ಇಂಟು 100. ಸೊ 3 3 9. ಸೊ 1 ಉಳಿತು 10 ಮತ್ತು 3 3 9. ಸೊ 1 ಉಳಿತು 0.10 ಮತ್ತು 33.33%. ನಿಮಗೆ ಫಸ್ಟ್ ಆಪ್ಷನ್ ಈಸ್ ಯುವರ್ ಆನ್ಸರ್. ಸೊ ಇದು ಇಂಟೀಜರಲ್ಲಿ ಕೊಡ್ಬೋದು. ಹೆಂಗೆ? 3 3 9, 1 ಉಳಿತು, 3 3 9, 1 × 33 ಇಂಟೀಜರ್ 1/3 ಅಂತಲೂ ಕೊಡ್ಬೋದು. ಸೊ ನೋಡೋಣ ಯಾವ ರೀತಿ ಅದ ಅಂತ. ಸೊ ಇಷ್ಟು ಹೇಳಕ್ಕೆ ನಾನು ನಿಮ್ಗೆ ಇದು ಒಂದು ಟೈಪ್ ಅಷ್ಟೇ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ. ಫಸ್ಟ್ ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಡಿಸ್ಆನೆಸ್ಟ್ ಕೀಪರ್ ಬರ್ತದೆ, ಮತ್ತು ಇನಿಷಿಯಲ್ ಪ್ರೈಸ್, ಫೈನಲ್ ಪ್ರೈಸಸ್, ಈ ಥರ ವೆರೈಟಿ ಕ್ವಶನ್ಸ್ ಬರ್ತಿರ್ತವೆ. ನೋಡೋಣ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಯಾವ ಥರ ಅಂತ. ಸೊ ಇದು ನಾನು ನಿಮಗೆ ತಿಳಿದ್ರಿಂದ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ನೋಡಿ, ಸರಳ ಬಡ್ಡಿ ದರದಲ್ಲಿ, ಸರಳ ಬಡ್ಡಿ ದರದಲ್ಲಿ 11 ವರ್ಷಗಳಲ್ಲಿ ಒಂದು ಮೊತ್ತವು, ಯಾವ ಮೊತ್ತ ಐತಿ ಗೊತ್ತಿಲ್ಲ ಹಂಗೆ, ಒಂದು ಮೊತ್ತವು ವಾರ್ಷಿಕ ಎಷ್ಟು ದರದಲ್ಲಿ 5 ಪಟ್ಟು ಆಗುತ್ತದೆ. ಒಂದು ಮೊತ್ತ ಇದೆ, ಈಗ ನಾ 10,000 ಇಟ್ಟಿನಿ ಅಂದ್ರೆ 5 ಪಟ್ಟು ಆಗ್ಬೇಕಂದ್ರೆ 50,000 ಆಕೈತಿ. 1 ಲಕ್ಷ ಇಟ್ಟಿನಿ ಅಂದ್ರೆ 5 ಪಟ್ಟು ಆಗ್ಬೇಕಾದ್ರೆ 5 ಲಕ್ಷ ಆಕೈತಿ, ಬರೋಬರಿ. 5 ಪಟ್ಟು ಆಗ್ಬೇಕಾದ್ರೆ 1,000 ಇದ್ರೆ 5,000 ಆಕೈತಿ. ಓಕೆ, ಈಗ ನಾನು ಒಂದು ಮೊತ್ತವು ಅಂತ ಒಂದು ಅಸಲು ಐತಿ, ಏನೈತಿ? ಪ್ರಿನ್ಸಿಪಲ್ ಅಂತ ಅನ್ಕೊಂಡು. ಮೊತ್ತವು ಮೊದಲು ಎಷ್ಟು ಇರ್ತೈತಿ? 100% ಇರ್ತೈತಿ. ಎಷ್ಟು ಪರ್ಸೆಂಟು? 100%. ಇದು 5 ಪಟ್ಟು ಆಗ್ಬೇಕಂತಂದ್ರೆ ಇದು 500 ಆಗಲೇಬೇಕಾ? ಎಷ್ಟು ಆಗ್ಬೇಕಿದು? 500. ಸೊ ಇದು ಹಿಂಗಿದ್ದು ಹಿಂಗೆ ಆಗ್ಬೇಕಾರೆ ಬಡ್ಡಿ ಬೆಳ್ಕೊಂಡ ಬಂದಿರ್ತೈತಿ. ಸೊ ಇಲ್ಲಿದ್ದ ಇಲ್ಲಿ ಬರ್ಬೇಕಂದ್ರೆ ಇದು ಟೋಟಲ್ ಅಮೌಂಟ್ ಅಂತೀವಿ ನಾವು. ಇದಕ್ಕೆ ಏನಂತೀವಿ? TA, ಟೋಟಲ್ ಅಮೌಂಟ್, ಒಟ್ಟು ಮೊತ್ತ ಅಂದ್ರೆ ಇದರಲ್ಲಿ ಏನಿರ್ತೈತಿ ನೋಡಿ, ಟೋಟಲ್ ಅಮೌಂಟ್ದಾಗ ಪ್ರಿನ್ಸಿಪಲ್ ಪ್ಲಸ್ SI ಅಂದ್ರೆ ಪ್ರಿನ್ಸಿಪಲ್ ಐತಿ. ಇಲ್ಲಿ SI ಅಂದ್ರೆ ಸರಳ ಬಡ್ಡಿ. ಸರಳ ಬಡ್ಡಿ 100 ಇದ್ದ 500 ಆಗೈತಿ ಅಂದ್ರೆ 400 ರೂಪಾಯಿ ಸರಳ ಬಡ್ಡಿ ಐತಿ. ಇಲ್ಲಿ ಎಷ್ಟು ರೂಪಾಯಿ ಇದೆ? 400 ರೂಪಾಯಿ ಸರಳ ಬಡ್ಡಿ ಬೆಳೆದೈತಿ. ಈ 400 ರೂಪಾಯಿ 5 ಟೈಮ್ಸ್ ಆಯಿತು. At what rate per annum will a sum of money become 5 times itself in 11 years under simple interest? At what rate care? ಈಗ ಸರಳ ಬಡ್ಡಿನ ವರ್ಷದಿಂದ ಡಿವೈಡ್ ಮಾಡಿದ್ರೆ ರೇಟ್ ಆಫ್ ಪರ್ಸೆಂಟ್ ಸಿಗ್ತೈತಿ. ರೇಟ್ ಆಫ್ ಪರ್ಸೆಂಟ್ಲೇ ಡಿವೈಡ್ ಮಾಡಿದ್ರೆ ವರ್ಷ ಸಿಗ್ತೈತಿ, ಆಯ್ತಾ? ಸೊ ಇಲ್ಲಿ ನೋಡಿ, ಎಷ್ಟರಲ್ಲೇ ಡಿವೈಡ್ ಮಾಡಲಿ? 11 ವರ್ಷ ಕೊಟ್ಟರೆ 11ರಲ್ಲೇ ಡಿವೈಡ್ ಮಾಡಿರಿ. ಸೊ 11 ಎಷ್ಟರಲ್ಲೇ ಹೋಗೈತೆ ನೋಡಿ, 11 3 33, 7 ಹೋಯ್ತು, 11 6 66, 4 ಉಳಿತು, 4 ಇಂಟೀಜರ್ 4/11 ಅಂದರೆ 36/4 ಇಂಟೀಜರ್ 4/11%. ಸೊ ಇಂಥ ಪ್ರಶ್ನೆಗಳನ್ನ ಮತ್ತೆ ಬಿಡಿಸೋಣ. ಸೊ ಈಗ ನಾನು ನಿಮ್ಗೆ ಭಾಳ
ಈಜಿ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಸರಳ ಬಡ್ಡಿ ಮೇಲೆ ಇನ್ನೊಂದು ಮೆಥಡ್ ಕೂಡ ಮಾಡ್ಬೋದು ನಾವು. ಇನ್ನೊಂದು ಕೂಡ ವೇರಿಯಸ್ ಮೆಥಡ್ ಮಾಡ್ಬೋದು. ಇಷ್ಟು ಸಾಕು. ಈಗ ನೋಡೋಣ. ಒಂದು ಲಂಬಕೋನ ತ್ರಿಕೋನದಲ್ಲಿ ಇಲ್ಲಿ ನೋಡಿ, ಒಂದು ಲಂಬಕೋನ ತ್ರಿಕೋನ ಯಾವ ಕೋನ ಒಂದು ಲಂಬಕೋನ ಅಂದರೆ ಒಂದು ಕೋನ ಬರೋಬ್ಬರಿ ಎಷ್ಟಾಗಿರಬೇಕು? 90 ಡಿಗ್ರಿ ಆಗಿರ್ಬೇಕು. ಎಷ್ಟಾಗಿರ್ಬೇಕು? 90 ಡಿಗ್ರಿ. ಉಳಿದಂಥವು ಎಷ್ಟು? 45 ಹಿಂಗೆ ಇಷ್ಟ ಇರ್ತದೆ. ಲಂಬಕೋನ ತ್ರಿಭುಜ ಅಂದ್ರೆ ಒಂದು ಕೋನ ಏನಾಗಿರ್ಬೇಕು? 90 ಆಗಿರ್ಬೇಕು. ಎಷ್ಟಾಗಿರ್ಬೇಕು? 90 ಡಿಗ್ರಿ ಆಗಿರ್ಬೇಕು. 90 ಡಿಗ್ರಿ ಆಗಿರ್ಬೇಕು. ಒಂದು ಲಂಬಕೋನ ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ. ಓಕೆ. ಕೋಣ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಲೆಂತ್ಸ್ ಆಫ್ ದಿ ಅಪೋಸಿಟ್ ಸೈಡ್. ನೋಡಿ ಇಲ್ಲಿ 90 ಡಿಗ್ರಿ ಇರೋದೈತೆ. ಅದು ಲಂಬಕೋನ ತ್ರಿಭುಜ ಅಂದ್ರೆ 90 ಡಿಗ್ರಿ ಇರತೈತಿ ಆಯ್ತಾ. ಈಗ ದ ಲೆಂತ್ ಆಫ್ ದಿ ಅಪೋಸಿಟ್ ಸೈಡ್ ಆ್ಯಂಡ್ ದಿ ಅಡ್ಜಸೆಂಟ್ ಸೈಡ್ ಟು ಎನ್ ಆ್ಯಂಗಲ್ ಆರ್ 7 ಸೆಂಟಿಮೀಟರ್ 27. ದ ಅಪೋಸಿಟ್ ಸೈಡ್, ಇದು ಅಪೋಸಿಟ್ ಅಂದ್ರೆ ವಿರುದ್ಧ ದಿಕ್ಕು, ಇದು ಅಡ್ಜಸೆಂಟ್ ಅಂದ್ರೆ ಓಕೆ ಇಲ್ಲಿ ಕೊಟ್ಟರು ನಾವು. ಅಭಿಮುಖ ಬದಿಯು ಮತ್ತು ಪಕ್ಕದ ಬದಿಯು ಉದ್ದಗಳ ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 21 ಸೆಂಟಿಮೀಟರ್. ಸೊ ನಾವು ತೀಟಾ ಇಲ್ಲಿ ತೊಗೊಂಡ್ರೆ ಅಂದರೆ ಆ್ಯಂಗಲನ್ನು ಇಲ್ಲಿ ತೊಗೊಂಡ್ರೆ, ಲಂಬಕೋನ ಅಂದ್ರೆ ಮೆನ್ಷನ್ ಮಾಡಿವಿ 90 ಡಿಗ್ರಿ ಇರ್ತೈತಿ. ಸೊ ಅಪೋಸಿಟ್ ಬದಿ ಏನಾಗಿರ್ತೈತಿ ನೋಡು, ಅಪೋಸಿಟ್ ಎಲ್ಲ ಇರ್ತೈತಿ. ಇದು ಅಪೋಸಿಟ್ ದ ಲೆಂತ್ ಅದು ಅಪೋಸಿಟ್ ಸೈಡ್ 7 ಇರ್ತೈತಿ. ಸೊ ಇನ್ನೊಂದು ಮತ್ತು ಪಕ್ಕದ ಬದಿ 21 ಇರ್ತೈತಿ. ಹಾಗಾದ್ರೆ ದೆನ್ ದಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ತೀಟಾ ಕ್ಯಾರ್ ಗೊತ್ತಿರಲಿ. ಇದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಎಲ್ಲ ತಿಳ್ದಂಗೆ ಆಗತ್ತೆ, ಬಟ್ ಸ್ವಲ್ಪ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಡಿಫಿಕಲ್ಟ್ ಆಗಿದೆ. ಇದು ಸೈನ್ ತೀಟಾ ಅಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳ್ತೀವಿ. ದ ಲಾಂಗೆಸ್ಟ್ ಸೈಡ್ ಈಸ್ ಕಾಲ್ಡ್ ಹೈಪೋಟೆನಸ್. ಅತಿ ಉದ್ದದನ್ನು ನಾವು ಹೈಪೋಟೆನಸ್ ಅಂತ ಹೇಳ್ತೀವಿ. ಶಾರ್ಟ್ ಇರೋದನ್ನು ನಾವು ಇದು ಇದರ ಅಪೋಸಿಟ್ ಇತ್ತಂದರೆ ಇದು ಅಪೋಸಿಟ್ಟು. ಇದು ಮಸ್ಟ್ ಆ್ಯಂಡ್ ಶುಡ್ ಪಕ್ಕದ ಬದಿ ಆಗಲೇಬೇಕು, ಅಡ್ಜಸೆಂಟ್. ಇದು ಹೈಪೋಟೆನಸ್ ಅಂತ ಹೇಳ್ತೀವಿ. ಈಗ ಟ್ಯಾನ್ ತೀಟಾ ಹೇಳಂತಾರೆ ಅವರು. ಟ್ಯಾನ್ ತೀಟದ್ದು ನಿಮ್ಗೆ ಗೊತ್ತಿರಲೇಬೇಕು. ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ 7/21. 7 ಒಂದಲೇ 7 ಮೂರಲೆ ಅಂದರೆ 1/3 ಈಸ್ ಯುವರ್ ಆನ್ಸರ್. ಸೊ ಇದನ್ನು ಸ್ವಲ್ಪ ಬೇಸಿಕ್ ಕವರ್ ಮಾಡಲೇಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಕಲ್ಸೋಕೆ ಆಗಂಗಿಲ್ಲ. ಸೊ ಸೈನ್ ತೀಟಾ ಅಂದ್ರೆ ಹಿಂಗೆ, ಕಾಸ್ ತೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಟ್ಯಾನ್ ತೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅದಕ್ಕೆ 7/21 ಬರ್ತೀನಿ. ಹಿಂಗೆ ರೂಲ್ಸ್ ಹಿಂಗೆ ಇರ್ತದೆ. ಅಕಸ್ಮಾತ್ ನಾ ಇದನ್ನು ಸ್ಕ್ವೇರ್ ಮಾಡಿ ಇಲ್ಲಿ ಬರೆದ್ರೂ ಒಂದು ವ್ಯಾಲ್ಯೂ ಸಿಗ್ತದೆ. ಸೊ 441. ಸೊ 7 7 49. ಬಟ್ ಯೂಸ್ ಇಲ್ಲ. 9 1 10 4 4 8 1 9 490 ಯೂಸ್ ಇಲ್ಲ. 70 ಬರ್ತದೆ. ಇದೆಷ್ಟು ಬರ್ತದೆ? 9 ರೂಟ್ ಆಫ್ 49 ಬರಲ್ಲ. 4900 ಇರಬೇಕಾಗಿತ್ತು. ಸೊ ಬರಲ್ಲ. ಸೊ ಇಷ್ಟು ಆನ್ಸರ್ ಇದೆ 7/21. ಈಗ ನೋಡಿ, ಸರ್ಡ್ಸ್ ಆ್ಯಂಡ್ ಇಂಡೈಸಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಸರ್ಡ್ಸ್ ಆ್ಯಂಡ್ ಇಂಡೈಸಸ್ ಮೇಲೆ. ಸೊ 5ರ ಘಾತಾಂಕ 3x + 4 ಅದ. ಸೊ ಇಲ್ಲಿ 5ರ ಘಾತಾಂಕ 4 ಮತ್ತು ಟು ದಿ ಪವರ್ 105. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಇಂಟಿಗ್ರಲ್ ಪಾರ್ಟ್ ಆಫ್ ಎಕ್ಸ್. ಇಂಟಿಗ್ರಲ್ ಅಂದರೆ ಸಮೀಪ ಹೋಗ್ಬೇಕಂತ ಅರ್ಥ. ಸೊ ಇಲ್ಲಿ ನೋಡಿ, 5ರ ಘಾತಾಂಕ 3x + 4 = 5ರ ಘಾತಾಂಕ 4 ಐತಲ್ಲ, ಇದಕ್ಕೆ ಇಂಟು ಮಾಡ್ಕೊಂಬಿಡು. ಸೊ 4 5 20, 4 1 4, 420 ಸಿಕ್ಕೈತಿ. ಇದು 5 ಬೇಸ್ಗಳು ಸೇಮ್ ಅದಾವೆ. ಈಗ ಪವರ್ಗಳನ್ನು ನಾವು ಏನು ಮಾಡ್ಕೋಬೇಕು? ಇಕ್ವೇಟ್ ಮಾಡ್ಕೋಬೇಕು. 3x + 4 = 420. ಸೊ ತಿಳಿತಾ? ಈಗ 3x = 4ನ್ನು ಕಳೆದ್ರೆ 420, 416 ಉಳಿತು. ಸೊ 416 ಉಳಿದ್ರೆ ಸೊ ಇಲ್ಲಿ ನೋಡ್ಕೋಬೇಕು. x = 3 13 3 39, 39 40 41 2 ಉಳಿತು. 26 3 8 24 ಮತ್ತು 2 ಉಳಿತು. 138 ಸಮೀಪ ಇದೆ. ಇಂಟಿಗ್ರಲ್ ಪಾರ್ಟ್ ಅಂದ್ರೆ ಅವ್ರು. ಸೊ ಸಮೀಪ ಹೇಳಬೇಕು. ಅವಿಭಾಜ್ಯ ಭಾಗವನ್ನು ಇಂಟಿಗ್ರಲ್ ಸಮೀಪ ಹೋಗಿ ಕಂಡಿಡ್ಬೇಕು. ಬಟ್ ಇಲ್ಲಿ ಪಾಯಿಂಟ್ನೇ ಬರ್ತೈತಿ. 3 8 24 ಎಸ್ 2 ಉಳಿತು. 26 13 39 3 8 24 2 ಉಳಿತು. ಇದು 20 3 6 138.6 ಸಮಥಿಂಗ್ ಹೋಗೋದು. ಸೊ ಬಟ್ ನೆನಪಿರಲಿ ಯಾವ ಥರ ಪ್ರಶ್ನೆಗಳನ್ನು ಮಾಡ್ಬೋದಂತ. ಸೊ ಇನ್ನೊಂದು ಪ್ರಶ್ನೆ ಬಿಡಿಸೋಣ. ಇವತ್ತು ಟೈಮ್ ಆಗಿರೋದ್ರಿಂದ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನೋಡಿ ಬಿಡಿಸ್ತೀನಿ ನೆಕ್ಸ್ಟ್ ಪ್ರಶ್ನೆಗಳನ್ನು. ಈ ಪ್ರಶ್ನೆ ಲಾಸ್ಟ್ ಆಗಿರಲಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ. ವೀರ್ ಹ್ಯಾಸ್ 1404 1404 ವಿತ್ ಹಿಮ್. ಅವನ ಕಡೆಗೆ ಅದಾವು. ವೀರ ಬಳಿ 1404 ಠೇವಣಿ. 1404 ರೂಪಾಯಿ ಐತಿ.
ಈ ಮೊತ್ತವನ್ನು ತನ್ನ ಇಬ್ಬರು ಪುತ್ರರಾದ ನಿತಿನ್ ಮತ್ತು ಪ್ರವೀಣ್ ನಡುವೆ ಹಂಚಿ ಅವರಿಬ್ಬರ ಷೇರುಗಳನ್ನು ವಾರ್ಷಿಕ 8% ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಕೇಳುತ್ತಾರೆ. ಅವರಿಬ್ಬರು 1,404 ರೂಪಾಯಿ ಐತಿ ಯಾರ ಕಡೆ? ವೀರ. ಬಟ್ ಅವನ ಮಕ್ಕಳಿಗೆ ವೀರ ಮತ್ತು ನಿತಿನ್ ಮತ್ತು ಪ್ರವೀಣ ನಡುವೆ ಹಂಚ್ತಾನೆ 1,400. ಬಟ್ ಎಟ್ಟೆಟ್ಟು ಹಂಚನ ಗೊತ್ತಿಲ್ಲ. ಬಟ್ ಅವ್ರಿಗೇನು ಹೇಳ್ತಾನೆ, 8%ದಂಗೆ ನೀವು ಚಕ್ರ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಂತ. ಆದ್ರೆ 19 ವರ್ಷಗಳ ನಂತರ ನಿತಿನ್ ಅವರ ಹೂಡಿಕೆ ಪ್ರವೀಣ್ ಅವರ 20 ವರ್ಷಗಳ ನಂತರ ಹೂಡಿಕೆಯ ಮೌಲ್ಯಕ್ಕೆ ಸಮಾನವಾಗಿರ್ತದೆ. ಈಗ ನಿತಿನ್ ಅದನ, ಇನ್ನೊಬ್ರು ಯಾವ್ದಾರ ಪ್ರವೀಣ್ ಅದ, ಬರಾಬರಿ. ನಿತಿನ್ 19 ವರ್ಷಗಳ ನಂತರ ನಿತಿನ್ ಅವರ ಹೂಡಿಕೆ ಪ್ರವೀಣ್ ಅವರ 20 ವರ್ಷಗಳ ನಂತರ ಹೂಡಿಕೆ ಮೌಲ್ಯಕ್ಕೆ, ಎರಡೂ ಮೌಲ್ಯಕ್ಕೆ ಈ ನೋಡು ಇಬ್ಬರು ಕೂಡ 8%ದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನಿತಿನ್ಗೆ 19 ವರ್ಷ ಅದಕ್ಕೆ ಡ್ರಾ ಮಾಡ್ಕೊತಾನೆ ಅಮೌಂಟ್. ಇವಾಗ ಪ್ರವೀಣ್ ಏನು ಮಾಡ್ತಾನೆ, 20 ವರ್ಷ ಅದೊಳಗೆ ಅಮೌಂಟ್ ತಗೋತಾನೆ. ಬಟ್ 1 ವರ್ಷ ಲೇಟಾಗಿ ತಗೋತಾನೆ ಪ್ರವೀಣ್. ಬಟ್ ಎರಡೂ ಅಮೌಂಟನ್ನು ಈಕ್ವಲ್ ಆಗಿರ್ತವೆ. ಎರಡು ಅಮೌಂಟ್ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಬಟ್ ಇವ ಜಲ್ದಿ ತಗೋತಾನಂದ್ರೆ ಇವಾಗ ಅಮೌಂಟ್ ಜಾಸ್ತಿ ಕೊಟ್ಟಿರ್ತಾನೆ, ಅವ ಲೇಟಾಗಿ ತಗೋತಾನೆ ಅಮೌಂಟ್ ಕಡಿಮೆ ಕೊಟ್ಟಿರ್ತಾನೆ. ಸೊ ಇಷ್ಟೇ ಕನ್ಸೆಪ್ಟ್. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ದಂಗೆ ಕೊಟ್ಟಾನ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಪರ್ಸೆಂಟು? 8% ಅಂತ. ಎಷ್ಟು ಪರ್ಸೆಂಟು? 8%. 8% ಅದ ಫ್ರ್ಯಾಕ್ಷನ್ನೇ ಬರ್ಕೋಬೇಕು ನೀವು. ಸೊ ನಾ ಕೇಳೆ 8%, 8/100 ತಿಳ್ದ, 8/100. ನಾ ಕೇಳೆ 4 25 ಅಂದ್ರೆ 25 ಇದು 2 ಹೆಚ್ಚಾಗೈತಿ. ಸೊ ಈಗ ಏನು ಮಾಡ್ಕೋಬೇಕು, 25ಕ್ಕೆ 2 ಕೂಡಿಸಿ 27/25 ಬರಾಬರಿ. ಸೊ ಇಲ್ಲಿ ಏನು ಮಾಡ್ಕೋಬೇಕು, 25ಕ್ಕೆ 2 ಕೂಡಿಸ್ಕೋಬೇಕು. ಸೊ ಬರಾಬರಿ. ಈಗ 25, 27 2 ಹೆಚ್ಚಾಗೈತಿ ಬರಾಬರಿ. ಈಗ ಇಲ್ಲಿ ಏನು ಕನ್ಸೆಪ್ಟ್ ಗೊತ್ತಾ, ಕಡಿಮೆ ಏಜ್ ಯಾರಿಗೆ? ಕಡಿಮೆ ಏಜ್ ಇವಾಗೈತಿ, ಹೆಚ್ಚು ಏಜ್ ಇವಾಗೈತಿ. ಕಡಿಮೆ ಏಜ್ ಇದ್ದವ್ರನ್ನ ಜಾಸ್ತಿ ಮೌಲ್ಯಕ್ಕೆ ಬರಿಬೇಕು ನಿತಿನ. ಇಲ್ಲೇ ತೆಳಗೆ ಯಾರಾದ್ರ ಕಡಿಮೆ ಇದೈತಿ ಬೆಲೆ, ಇಲ್ಲೇ ಪ್ರವೀಣ. ಬಟ್ ಅವ್ರು ಏನು ಹೇಳ್ಯಾರ, ಎಂದು ವೀರ ಪ್ರವೀಣ್ಗೆ ಎಷ್ಟು ಕೊಟ್ಟನು? ಪ್ರವೀಣದ ಕೇಳಾರಿಗೆ ಪ್ರವೀಣಿಗೆ ಎಷ್ಟು ಕೊಟ್ಟನು? ಪ್ರವೀಣಿಗೆ ಕೇಳ್ಯಾರ. ಬಟ್ ಈ ಟೋಟಲ್ ರೇಷಿಯೋ ಎಷ್ಟಾಕತಿ? 52 ಆಕತಿ. ಸೊ 52ರ ಬೆಲೆ ಎದಕ್ಕೆ ಸಮ ಅಂದ್ರೆ 1,404 ರೂಪಾಯಿಗೆ ಸಮ. ಬಟ್ ಅವ್ರು ಏನು ಕೇಳ್ಯಾರ, ಪ್ರವೀಣಿಗೆ ಎಷ್ಟು ಕೊಟ್ಟಾನ ವೀರ ಅಂತ ಕೇಳ್ಯಾರ. ಪ್ರವೀಣಿಗೆ ಎಷ್ಟು ಅಂತ ಕೇಳ್ಯಾರ. ಬಟ್ ನಾನು ಏನು ಮಾಡ್ತೀನಿ, ಈಗ ಯಾರ್ದು ಕೇಳ್ಯಾರಲ್ಲ ಅವ್ರದ್ದು ಮ್ಯಾಗ್ ಡಾಟಾ ಇಡ್ತೀನಿ. ಏನು ಮಾಡ್ತೀನಿ, ಈಗ ಯಾರ್ದು ಕೇಳ್ಯಾರಲ್ಲ ಅವ್ರದ್ದು ಮ್ಯಾಗ್ ಡಾಟಾ ಇಡ್ತೀನಿ. ಸೊ 25 ಪ್ರವೀಣಿಂದ ಕೇಳ್ಯಾರ ಅವರು 25ನ. ಸೊ ಟೋಟಲ್ ಇವನ್ನ 2 ಕೂಡಿಸಿದ್ರೆ 52 ಬಂತು ಇಂಟು 1,404. ಅಂದರೆ 52 ಅಂದ್ರೆ ಇಷ್ಟು, 25 ಅಂದ್ರೆ ಎಷ್ಟು ಕೇಳ್ಯಾರ ಬರಾಬರಿ. ಸೊ ನೋಡು, ಸೊ ಸಿಂಪ್ಲಿಫಿಕೇಶನ್ ಮಾಡೋಕೆ ಗೊತ್ತಿರಬೇಕು. ಸೊ ಇಲ್ಲಿ ಅಂಜುವಂಗಿಲ್ಲ. ಯಾವಾಗ ಅನಿಸ್ತೀರಿ ಯಾವಾಗ ಹೋತು ಫೇಲ್. ಯಾವಾಗ ನೀವು ಗಡ್ಬಡ್ ಮಾಡಿ ಪೇಪರನ್ನು ಗಡ್ಬಡ್ ಮಾಡ್ಕೋತೀರಿ ಅವಾಗ ನೀವು ನೆಕ್ಸ್ಟ್ ಕ್ವಶನ್ಸ್ ಕೂಡ ಪ್ರೆಷರ್ ಆಕೈತಿ. ನೀ ಎಂಥ ಮ್ಯಾಥ್ಸ್ ಕಲ್ತರು ಇದಾಗಿಲ್ಲ. ಸೊ 4ರಲ್ಲೇ ಸಾಲ್ವ್ ಮಾಡ್ಬೋದು, 4ರಲ್ಲೇ ಹೊಡಿಬೋದು ಕಡ್ತ. 4 1 4 1 ಉಳಿತು, 4 3 4 3 12 2 ಉಳಿತು, 4 5 20, 4 1 4 ಸಮಜ್ಗೆ. ಇಲ್ಲಿಗೆ ಇದು ಮುಗೀತು. ಸೊ ಈಗ 4 1 4 4 3 12 4 3 12. ಹಾಂ, ಈಗ 13 ಐತಿ. 13 ಎಷ್ಟಲೇ ಕಟ್ತೋಕೈತಿ ನೋಡ್ಕೊಳ್ಳೋಣ. 13 1 13 13 3 39 ಬರಲ್ಲ. ಸೊ ಯಾಕೆ 35? 13 26. ಬಟ್ ನಾನು 35ನೇ ಸ್ಟೆಪ್ಪಿಗೆ ರೀಚ್ ಆಗ್ಬೇಕೈತೆ. ಬಟ್ 26ಕ್ಕಷ್ಟೇ. ಇನ್ನು 4 ಕೂಡಿಸ್ರೆ 30. 13 26, ಇನ್ನು 4 ಕೂಡಿಸ್ರೆ 30, ಮ್ಯಾಗ 5 ಐತಿ. ಆದ್ರೆ 5 4 9 90 ಅಂದ್ರೆ 9 ಉಳಿತು. 13 91. ಸೊ ಇಲ್ಲೇನದ, ಇಲ್ಲೆಲ್ಲ ಹೋಯ್ತು. ಏನಂತ ಹೋಯ್ತು, ಈ 1,404 ಬದಲಿಗೆ ಯಾರು ಬಂದರು? 27 ಫೈನಲ್ ಆಗಿ. ಸೊ 25 × 27 ಮಾಡ್ಬೇಕು ನಾ. ಸೊ ನಾನು ಏನೇ ಬಿಡಿಸ್ತಾನ ಚೆಕ್ ಮಾಡ್ಕೊ. ಒಂದು ಸಿಲ್ಲಿ ಇರ್ತದೆ. 7 5ಲೇ ಇನ್ನೂ ಬಿಡಿಸ್ತಾನ 5 ಐತಿ, ಇಲ್ಲಿ 7 ಐತಿ. 7 5 35. ಸೊ 5 ಆಪ್ಷನ್ ಯಾವ್ದು? 625 525 2 ಆಪ್ಷನ್ಗಳು. ಸೊ ಇವೆರಡು ಆಪ್ಷನ್ಗಳು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆ ಬಿಡಿಸ್ತಂದ್ರೆ 9 ಅದಾವು. ಸೊ ಇನ್ನೊಂದು 25 × 27 ಹೆಂಗೆ ಮಾಡ್ಬೇಕು? ಹಾಂ, 25 ಇದು 25 ತಿಳ್ಕೊಬೋದು. ಬಟ್ 26 22 ಹೆಚ್ಚೈತೆ ಇರಲಿ. ಸೊ 25 25 625 ಬರಾಬರಿ. ಸೊ ಇಲ್ಲಿ 2 ರೂಪಾಯಿ ಹೆಚ್ಚಾಗೈತಿ. 25 50 ಕೂಡಿಸ್ಬಿಡು, ಮುಗೀತು. 5 7 675. ಇಷ್ಟೇ ಕ್ಯಾಲ್ಕುಲೇಷನ್. ಈ ಕ್ಯಾಲ್ಕುಲೇಷನ್ ಮಾಡೋದು ನೀವು ಹೆದರುವಂಗಿಲ್ಲ. ಮತ್ತು ಇನ್ನೊಂದು ಡಿಜಿಟಲ್ ಸಮ್ಮು ಮಾಡ್ಬೋದು. 5 2 7 ಆಕೈತಿ, 7 2 9. 9 ಇಲ್ಲಿ ಬಂದೈತಿಪ್ಪ ಅಂತಂದ್ರೆ 9 ಇಲ್ಲಿ ಬಂದು 9 7 63 ಡಿಜಿಟಲ್ ಸಮ್ 9 ಆಗಲೇಬೇಕು. 7 5 12 12 18. ಸೊ ಇಲ್ಲೇ 7 5 12 6
18 ಒಟ್ಟು ಕೊಡಿ 8 1 9. ಸೊ 5 10 2 12 2 1 3. ಇದು ಡಿಜಿಟಲ್ ಸಮ್ ಫೇಲ್ ಆಗತ್ತೆ. ಡಿಜಿಟಲ್ ಸಮ್ ಏನಾಗದೆ ಫೇಲ್ ಆಗತ್ತೆ. ಬಟ್ ಆಪ್ಷನ್ ಸಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಇಲ್ಲಿ ಡಿಜಿಟಲ್ ಸಮ್ ಅಂದ್ರೆ 5 2 7 ಆಗೈತಿ. ಇಲ್ಲಿ 7 2 9. 9ಕ್ಕೆ ಯಾವ ಸಂಖ್ಯೆ ಗುಣಿಸಿದ್ರೆ ಒಳ್ಳೆ ಡಿಜಿಟಲ್ ಸಮ್ 9 ಬರ್ತದೆ. ಸೊ ಇಲ್ಲಿ ಕೂಡ ಡಿಜಿಟಲ್ ಸಮ್ ಯಾವ್ದು 9 ಬರ್ ಚೆಕ್. ಡಿಜಿಟಲ್ ಸಮ್ಮರ್ ಚೆಕ್ ಮಾಡ್ಕೊ, ಇಲ್ಲ ಬಿಡಿಸ್ತನಾರು ಚೆಕ್ ಮಾಡ್ಕೊ, ಇಲ್ಲ ಪೂರ ನೀ ಮಲ್ಟಿಪ್ಲೈ ಮಾಡೋಕೆ ಬಂದಿರ್ಬೇಕು, ಈ ಥರ ಚೆಕ್ ಮಾಡ್ಕೊ. ಸೊ ಸ್ವಲ್ಪ ನೆಕ್ಸ್ಟ್ ಕ್ವಶನ್ ನೋಡಿಬಿಡೋಣ. ನೆಕ್ಸ್ಟ್ ಕ್ವಶನ್ ಒಂದು 10 ಕ್ವಶನ್. ಸೊ ಇದು ಲಾಸ್ಟ್ ಕ್ವಶನ್ ಟ್ರೈ ಮಾಡಿಬಿಡೋಣ. ಇದು ಸಿಂಪ್ಲಿಫಿಕೇಶನ್ ಪ್ಲಸ್ ಅಲ್ಜಿಬ್ರಾ. ನಿನಗೆ ಫಾರ್ಮುಲಾ ಗೊತ್ತಿರಲೇಬೇಕು. ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3ab ಮೈನಸ್ 3abc ಅದ 3ab 3bc 3ac ಅಂತ. ಸೊ ಇಲ್ಲಿ ಹೆಂಗೆ ನೋಡು, ಫಾರ್ಮುಲಾ ಹೆಂಗೆ ಗೊತ್ತಿರಬೇಕು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc. ಸಾರಿ 3abc ಫಾರ್ಮುಲಾ ಗೊತ್ತಿರಬೇಕಾದ್ರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ 3q ಮೈನಸ್ 3abc ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 3ab ಮೈನಸ್ 3bc ಮೈನಸ್ 3ac. ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc. ಇದು RRB NTPC ಗ್ರ್ಯಾಜುಯೇಟಲ್ಲಿ ಕೇಳುತ್ತೆ ಪ್ರಶ್ನೆ. ಇವು ಯಾರಿಗೂ ಬರೋದೇ ಇಲ್ಲ. ಸಿಂಪಲ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸು, ಕಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟು ಈ ಥರ ಮಾಡ್ಕೊಂಡು ಬಿಡ್ತೀವಿ. ಬಟ್ ಮೆನ್ಸುರೇಷನ್ನು, ಜಾಮೆಟ್ರಿ, ಅಲ್ಜಿಬ್ರಾ ಮರ್ತು ಬಿಡ್ತೀವಿ. ಸ್ಟ್ಯಾಟಿಸ್ಟಿಕ್ಸು ಎಲ್ಲ ಮರ್ತು ಬಿಡ್ತೀವಿ. ಸೀದಾ ನಾವು ಏನು ಮಾಡ್ತೀವಿ, ರೈಲ್ವೆ ಕೋಚಿಂಗ್ ಹೋಗ್ಬಿಡ್ತೀವಿ. ರೈಲ್ವೆ ಕೋಚಿಂಗ್ನಾಗ ನಿನ್ಗೆ ಅವತ್ತು ಹೇಳ್ಬಿಡ್ತಾರೆ, ಅಲ್ಜಿಬ್ರಾ ಹೇಳಂಗಿಲ್ಲ, ಜಾಮೆಟ್ರಿ ಹೇಳಂಗಿಲ್ಲ, ಮೆನ್ಸುರೇಷನ್ ಈಸಿ ಬಟ್ ರೀಕ್ಯಾಸ್ಟು, ಮೆಲ್ಟು ಇವು ಅಡ್ವಾನ್ಸ್ ಕ್ವಶನ್ಸ್ಗಳನ್ನ ನೀವು ಓದಲೇಬೇಕಾಗತ್ತೆ ಅಲ್ಲಿ. ಸೊ ಈಗ ಗೊತ್ತು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 3ab ಮೈನಸ್ 3bc ಮೈನಸ್ 3ac. ಸೊ ಇನ್ನೊಂದ್ಸಲ ಬರೀತೀನಿ ನೋಡಿ ಫಾರ್ಮುಲಾ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಬರೀತೀನಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಮುಗಿತಾ? ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc. ಇದು ಎ, ಇದು ಬಿ, ಇದು ಸಿ. ಬರೋಬರಿ. ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc ನೋಡಿ, ಮೈನಸ್ 3abc ಬರೋಬರಿ. ಇದ್ರ ಫಾರ್ಮುಲಾ ಏನಂತ ಅಂದ್ರೆ, ಇದ್ರ ಫಾರ್ಮುಲಾ ನೋಡ್ರಿ, ವೆರಿ ಸಿಂಪಲ್. ಎ ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಫಸ್ಟ್ ಬರ್ಕೋಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ ಮತ್ತು ಬ್ರಾಕೆಟ್ ಹಾಕೋಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ತಿಳಿತಾ, ಮೈನಸ್ 3ab ಮೈನಸ್ 3bc ಮೈನಸ್ 3ac. ಇದು ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ಗೆ, ತಿಳಿತಿಲ್ಲ? ಇದು ಗೊತ್ತಿದ್ರೆ ಆರಾಮ್ ಎಕ್ಸ್ಪಾಂಡ್ ಮಾಡೋದು. ಬಟ್ ಈ ಪ್ಲೇಸಲ್ಲಿ ಏನು ಮಾಡ್ತೀನಿ ನೋಡಿ, ಇದು ಹಿಂಗೆ ಅಂದ್ರೆ ಇದನ್ನು ಬರ್ಕೋಬೇಕು. ಈಗ ಇದ್ರ ಬದಲಿ ನಾ ಏನು ಬರ್ಕೋತೀನಿ, ಈಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಐತಿ. ಇದು ಅಂದ್ರೆ ಏನು ಬರ್ಕೊಳ್ಳೋಣ, ಈಸ್ ಈಕ್ವಲ್ ಟು ಇದಕ್ಕೆ ಸಮ ಐತೆ ಅಂತ ಬರ್ಕೋತಿ ನೋಡಿ. ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 3ab ಮೈನಸ್ 3bc ಮೈನಸ್ 3ac ಬರ್ಕೊಂಡಿನಿ. ಕೆಳಗದ ನೋಡು, ಡಿವೈಡೆಡ್ ಬೈ ಇಲ್ಲೇ ನೋಡು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 3ab ಮೈನಸ್ 3ac. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 3ab ಮೈನಸ್ 3bc ಮೈನಸ್ 3ac ಬರಬರಿ. ಸೊ ಇದಕ್ಕೆ ಕಟ್ ಆಗಿಬಿಡ್ತೈತಿ ಡೈರೆಕ್ಟ್. ಏನು ಉಳಿತೈತಿ, ಇದು ಇಕ್ವೇಷನ್, ಈ ಇಕ್ವೇಷನ್ 1 ಹೋಗ್ಬಿಡ್ತೈತಿ. ಬಟ್ ಏನಾಯ್ತು, ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಮೂರನ್ನ ಎ ಪ್ಲಸ್ ಬಿ ಪ್ಲಸ್ ಸಿನ ಕೂಡಿಸ್ಬೇಕು. ಅಂದರೆ 2.33 ಮತ್ತು 1.55 ನೆಕ್ಸ್ಟ್ ಇನ್ನೊಂದು ಯಾವುದು 1.22. ಇದನ್ನು ಕೂಡಿಸ್ಬಿಟ್ರೆ ಆನ್ಸರ್ ಬಂತಂತ ಅರ್ಥ. ನೋಡ್ರಿ, 5 3 8 2 10 ಕೈಲ ಬಂತು 1, 5 3 8 8 2 10 1 11. ಸೊ 2 3 4 5
ಸೊ 5.1 ನಿಮ್ಮ ಆನ್ಸರ್ ಆಗಿರ್ತದೆ 5.1. ಸೊ ಉಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ನೆಕ್ಸ್ಟ್ ಎಪಿಸೋಡೊಳಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಷ್ಟು ಸಾಕು ಈ ತರಗತಿ. ಸೊ ಕ್ಲೋಸ್ ಮಾಡೋಣ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಓಕೆ.